ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಪೆಸ್ತೋ ಪಾಸ್ತಾ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆಗೆ ನೀರು ಕುದಿಗಿಟ್ಟು 1 ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಇನ್ನೊಂದು ಕುದಿ ಬಂದಮೇಲೆ ಪಾಸ್ತಾನ ಹಾಕೋಣ. ಇದರಲ್ಲಿ ಯಾವ ಟೈಪ್ ಪಾಸ್ತಾ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಸ್ಪೆಗಟಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕುದಿಯೋದಕ್ಕೆ ಇಡಿ. ಇನ್ನೊಂದು ಪಾತ್ರೆಯಲ್ಲಿ ಪಾಲಕು ಮತ್ತು ಬೇಸಿಲ್ ಲೀವ್ಸ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಒಂದು 2 ಮಿನಿಟ್ಸ್ ಕುದಿಸಿ ಸಾಕು. ಈಗ ಪಾಸ್ತಾ ಬೆಂದಿದೆಯಾ ಅಂತ ಹೇಳಿ ನೋಡೋಣ. ಈಗ ಮುರಿದಿದ ತಕ್ಷಣ ಅದು ಸ್ವಲ್ಪ ಈಸಿಯಾಗಿ ಮುರಿಬೋದು. ನೆಕ್ಸ್ಟು ಒಂದು ಪಾತ್ರೆಗೆ ವಾಲ್ನಟ್ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಬೇಕು. ವಾಲ್ನಟ್ ಇಲ್ಲ ಅಂತ ಅಂದರೆ ನೀವು ಗ್ರೌಂಡ್ ನಟ್ ಸಹ ಯೂಸ್ ಮಾಡ್ಬೋದು, ಕಡಲೆಕಾಯಿ ಬೀಜ ಸಹ. ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಆಗೋ ತನಕ ಡ್ರೈ ರೋಸ್ಟ್ ಮಾಡಿ ಪಕ್ಕಕ್ಕೆ ಹೀಗೆ ಇಡಬೇಕು. ಈ ಥರ ಪ್ಲೇಟಲ್ಲಿ ತಗೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ ಬೇಯಿಸಿರೋ ಎಲೆಗಳು, ಚಿಲ್ಲಿ, ಗಾರ್ಲಿಕ್ಕು, ಈ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ನೋಡ್ಕೊಳ್ಳಿ. ಮಕ್ಕಳಿಗೆ ಯೂಸ್ ಮಾಡ್ತಿದ್ರೆ ಆದಷ್ಟು ಅವಾಯ್ಡ್ ಮಾಡಿ. ಈ ಥರ ಕೋರ್ಸ್ ಪೇಸ್ಟ್ ಮಾಡ್ಕೋಬೇಕು, ತುಂಬ ತಿಳುವಾಗಿ ಮಾಡ್ಕೊಳ್ಬೇಡಿ. ಈಗ ಡ್ರೈ ರೋಸ್ಟ್ ಮಾಡಿರೋ ವಾಲ್ನಟ್ನ ಪಲ್ಸ್ ಮೋಡಲ್ಲಿ 1-2 ಸರಿ ರನ್ ಮಾಡಿ ಸಾಕು. ಪ್ಯಾನಲ್ಲಿ ಬಟರ್ ಹಾಕ್ಕೊಳ್ಳಿ. ಅದಾದಮೇಲೆ ಗ್ರೈಂಡ್ ಮಾಡಿರೋ ಮಿಕ್ಸ್ಚರ್ನ ನಾವು ಇದಕ್ಕೆ ಹಾಕಿ ಒಂದು 2 to 3 ಮಿನಿಟ್ಸ್, ಇಲ್ಲ ಅಟ್ಲೀಸ್ಟ್ 2 to 5 ಮಿನಿಟ್ಸ್ ಬೇಯಿಸ್ಬೋದು. ಇದನ್ನು ಬೇಯೋಕ್ಕಿಟ್ಟು ಆಗಲೇ ಪಾಸ್ತಾ ನೀರನ್ನ ಸೇವ್ ಮಾಡಿ ಅಂತ ಹೇಳಿದ್ನಲ್ವ, ಅದನ್ನು ಈಗ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಬೋದು. ಇದು ಪಾಸ್ತಾ ಬಾಯ್ಲ್ ಆಗಿರೋ ನೀರು. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀವು ಅದನ್ನು ನೀರು ಹಾಕ್ಕೊಳ್ಳಿ. ನೀವು ನೋಡ್ತಿರೋ ಥರ ನಾನು ವಾಲ್ನಟ್ನ ಪೂರ್ತಿ ನುಣ್ಣಗೆ ಬೇಯಿಸಿಲ್ಲ, ಗ್ರೈಂಡ್ ಮಾಡಿಲ್ಲ. ಅದು ಸಿಗೋ ಥರ, ತಿಂದಿದ್ರೆ ಸಿಗೋ ಥರ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಪಿಜ್ಜಾ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಮಿಕ್ಸ್ನ ಯೂಸ್ ಮಾಡ್ತಿದ್ದೀನಿ. ಇದು ಸಹ ನೋಡಿಕೊಂಡು ಹಾಕ್ಕೊಳ್ಳಿ. ಖಾರ ತುಂಬ ಬೇಕಾದವರು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು. ಲಾಸ್ಟಿಗೆ ಚೀಸು ಆಪ್ಷನಲ್ಲು. ನಿಮಗೆ ಚೀಸ್ ತಿನ್ನೋದಿದ್ದರೆ ಚೀಸ್ನ ಈ ಥರ ಗ್ರೇಟ್ ಮಾಡಿಕೊಂಡು, ಇನ್ನು ಕ್ವಾಂಟಿಟಿ ಎಷ್ಟು ಬೇಕೋ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಬೇಯಿಸಿರೋ ಪಾಸ್ತಾ ಅಥವಾ ಸ್ಪೆಗೆಟಿಯನ್ನು ಈ ಥರ ಹಾಕ್ಕೊಳ್ಳಿ. ನಿಮ್ಗೆ ಇದಕ್ಕೆ ಯಾವ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಬೋದು, ಇಲ್ಲ ಚಿಕನ್ ಸಹ ಆ್ಯಡ್ ಮಾಡಿ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು.